ಸೊ ಅದಕ್ಕೆ ಒಳ್ಳೆ ರೀತಿಯಿಂದ ಹುಡುಗಿಯರು ಅವ್ರ ಪೇರೆಂಟ್ಸ್ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಗರ್ಲ್ಸಿಗೆ ಒಳ್ಳೆ ರೀತಿ ಸ್ಟ್ರಾಂಗ್ ಆಗಿ ಸ್ಟಡಿ ಸಲುವಾಗಿ ಸ್ಟ್ರಾಂಗ್ ಆಗಿ ಅವರಿಗೆ ಮಾಡ್ಬೇಕಂಬದ್ ನಂದು ವಿನಂತಿ ಅದ. ಇಲ್ಲಿ ಕುಂತ ಎಲ್ಲ ಪೇರೆಂಟ್ಸ್ಗಳಿಗೆ ಟೀಚರ್ಸ್ಗಳಿಗೆ ಆ್ಯಂಡ್ ಗರ್ಲ್ಸ್ಗಳಿಗೆ ಕೂಡ. ಯಾಕಂದ್ರ ಹುಡುಗಿಯರು ಥ್ಯಾಂಕ್ ಯು. ಯಾಕಂದ್ರೆ ಗರ್ಲ್ಸ್ ಇವಾಗ ಈ ಜನರೇಷನ್ ಸ್ಟ್ರಾಂಗ್ ಆದ್ರ ಅಂದ್ರೆ ಏನ್ ಬಿ ಮಾಡ್ಬೋದು. ಫಸ್ಟ್ ನೀವು ಗರ್ಲ್ಸ್ ಆಗ್ಲಿ ಬಾಯ್ಸ್ ಆಗ್ಲಿ ನೀವು ಎಜುಕೇಶನ್ದಾಗ ಒಳ್ಳೆ ರೀತಿ ಪ್ರಥಮ ಭಾಗ ತಗೋಬೇಕು. ಒಳ್ಳೆ ರೀತಿಯಿಂದ ಎಜುಕೇಶನ್ದಾಗ ನೀವ್ ಏನ್ ಮಾಡ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ನಿಮಗೆ ಹೆಂಗ್ ಇಂಡಿಪೆಂಡೆನ್ಸ್ ಅಂದ್ರೆ ಏನು, ಎಲ್ಲದ್ರಾಗ ನೀವು ಮುಂದಿರ್ಬೇಕು. ನಿಮಗೆ ಯಾವ್ದಾಗ ಬಿ ಹಿಂದಿರಂಗಿಲ್ಲ. ಯಾಕಂದ್ರೆ ಎಲ್ಲದ್ರ ಸಂವಿಧಾನದಾಗ ಅಂಬೇಡ್ಕರ್ ಅವರು ಬರ್ದಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲಾ ಕಡೆದು ಸ್ವತಂತ್ರ ಸಿಗೋ ಕಡೆಂದು ಗಾಂಧೀಜಿ ಮಾಡಿದ್ದಾರೆ, ಮತ್ತೆ ಇನ್ನೊಬ್ರು ಬಿ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಯಾಕಂದ್ರ ನಮ್ಗೆ ಇಂಡಿಪೆಂಡೆನ್ಸ್ ಎದ್ರ ಸಲುವಾಗಿ ಸಿಕ್ಕದ, ಪ್ರತಿ ಒಂದು ವಿಷಯದಾಗ ಇಂಡಿಪೆಂಡೆನ್ಸ್ ಸಿಕ್ಕದ. ಎಜುಕೇಶನ್ ವಿಷಯದಾಗ, ನಿಮ್ಮ ಹೋರಾಟ ವಿಷಯದಾಗ, ಹುಡುಗಿಯರ ವಿಷಯದಾಗ, ಹುಡುಗರ ವಿಷಯದಾಗ. ಯಾಕಂದ್ರೆ ದೇಶದಾಗ ತುಂಬಾನೇ ಗಲಿಬಿಲಿ ಆಗ್ತದ. ದೇಶದ ಬಹಳ ನೀರ್ ಸಲುವಾಗ್ನು ಬಹಳ ಗಲಿಬಿಲಿ ಆಗ್ಯದ. ಸೊ ಎಲ್ಲರೂ ಸ್ಟೂಡೆಂಟ್ಸ್ ಒಟ್ಟಾಗಿ ಎಜುಕೇಶನ್ ಸಲುವಾಗ, ನಿಮ್ ಇಂಡಿಪೆಂಡೆನ್ಸ್ ಸಲುವಾಗ, ನಿಮ್ ಮ್ಯಾರೇಜ್ ಸಲುವಾಗ, ಪ್ರತಿ ಒಂದು ವಿಷಯದಾಗ ನೀವು ಫಸ್ಟ್ ಇಂಡಿಪೆಂಡೆಂಟ್ ಆಗಿ ನಿಮ್ಗಾಗಿ ನೀವು ಸ್ಟ್ರಾಂಗ್ ಆಗಿ ನಿಂದಿರ್ಬೇಕು. ಸೊ ಅದಕ್ಕೆ ಇಂಡಿಪೆಂಡೆನ್ಸ್ ಅಂಬದ್ ಅರ್ಥ ಮಾಡ್ಕೊರ್ ಫಸ್ಟ್. ಇದು ಸ್ವತಂತ್ರ ಅಂದ್ರೆ ಏನದ, ಯಾವ್ದ್ರ ವಿಷಯದ ಸ್ವತಂತ್ರ ಸಿಕ್ಕದ, ಎಜುಕೇಶನ್ ಸಲುವಾಗಿ ಸ್ವತಂತ್ರ ಸಿಕ್ಕದ, ನೀವು ಒಬ್ಬರಿಗೊಬ್ರು ಒಳ್ಳೆ ರೀತಿ ಹೊಂದ್ಕೊಂಡ್ ಹೋಗೋದು ಸ್ವತಂತ್ರ ಸಿಕ್ಕದ. ಪ್ರತಿ ಒಂದು ವಿಷಯದಾಗ ನಿಮ್ಗೆ ಸ್ವತಂತ್ರ ಸಿಕ್ಕದ. ಬಟ್ ಅದಕ್ಕೆ ನೀವು ಒಳ್ಳೆ ರೀತಿಂದು ಅದಕ್ಕ ಅರ್ಥ ಮಾಡ್ಕೊಂಡಿ ಆ ಸ್ವತಂತ್ರ ಯಾವ ವಿಷಯದ ನಮ್ಗೆ ಸಿಕ್ಕದ ಫಸ್ಟ್ ತಿಳ್ಕೊಂಡ್ರಿ ಅಂದ್ರ ಈ ದೇಶದಾಗ ಎಲ್ಲೂ ಜಗಳ ಆಗಂಗಿಲ್ಲ, ಎಲ್ಲೂ ಕಿರಿಕಿರಿ ಆಗಂಗಿಲ್ಲ, ಯಾವ ಹುಡುಗರು ಸಾಯಂಗಿಲ್ಲ, ಯಾವ ಹುಡುಗರ ಮೇಲೆ ಅತ್ಯಾಚಾರ ಆಗಂಗಿಲ್ಲ, ಯಾವ ರೇಪ್ ಕೇಸ್ ಆಗಂಗಿಲ್ಲ, ಯಾವ್ದನ್ನೂ ಆಗಂಗಿಲ್ಲ. ಸೊ ಇದು ನಾವೊಂದು ಯಾಕೆ ಸ್ಪೆಷಲಿ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ರೈಟ್ ನಾವ್ ಏನಾಗ್ಲತ್ತಂದ್ರೆ ಇಂಡಿಯಾದಾಗ ತುಂಬಾ ಗಲಿಬಿಲಿ ಆಗ್ಯದ್ರಿ. ಈ ಸ್ವತಂತ್ರ ಅಂಬದೇ ವಿಷಯ ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಈ ಸ್ವತಂತ್ರ ಏನದ ಅಂಬದೇ ಅರ್ಥ ಇಲ್ಲ. ಜಸ್ಟ್ ಒಂದು ಫ್ಲಾಗ್ ಹೋಸ್ಟಿಂಗ್ ಮಾಡಿದ್ರೇನು, ಎಲ್ಲರೂ ಬಂದ್ರೇನು, ಒಂದ್ ಸ್ವಲ್ಪ 4 ಜನ ಕುಂತರೇನು, ಅವ್ರದಾಗೆ ಭೇದ ಹುಟ್ಲತ್ತದ್ರಿ. ಜಾತಿ ಎಂಬ ಭೇದ ಅದ, ಪ್ರೀತಿ ಎಂಬುದಿಲ್ಲ. ಹುಡುಗಿಯವ್ರ ಕಡೆ ಒಳ್ಳೆ ದೃಷ್ಟಿ ಇಲ್ಲ, ಹುಡುಗರಿಗೆ ಒಳ್ಳೆ ರೀತಿಯಿಂದ ಎಜುಕೇಶನ್ ಬೆಳೆಸ್ಬೇಕಂಬೋದಿಲ್ಲ, ಶರೀಅತ್ತ ಅದು ಅಂತ. ಸೊ ಇದೆಲ್ಲ ಏನಾಗ್ಯದ, ಈ ಸ್ವತಂತ್ರ ವಿಷಯದಾಗ ಬಿಟ್ಕೊಟ್ಟು ಬೇರೆ ಬೇರೆನೇ ವಿಷಯ ಅದು ಹೊಂದ್ಕೋ ಸಲುವಾಗ ಈ ತರ